ಕೆಲವೊಂದು ಸಿನಿಮಾ ಕಾಣಿಸ್ಕೊಂಡೇನೂ ಇರ್ಬೋದು, ಆ ಒಂದು ವೇವಲ್ಲಿ ಕಳೆದೋಗ್ಬಿಡ್ಬೋದು, ಕೆಲವೊಂದು ಕಾಣಿಸ್ಕೊಳುತ್ತೆ. ಲಕ್ಕು ಆಲ್ಸೋ ಮ್ಯಾಟರ್ಸ್. ಈ ವಾರ 4 ಪಿಕ್ಚರ್ಸ್ ಇದ್ರೆ ಜನರ ಮೈಂಡಲ್ಲಿ ನನ್ನ ಫಿಲ್ಮ್ ಫಸ್ಟ್ ಇರುತ್ತಾ ಫೋರ್ತ್ ಇರುತ್ತಾ ಅಂತ ನೋಡ್ಕೋಬೇಕು. ಬಟ್ ನೀವು ಥಿಯೇಟರ್ಗೆ ಹೋಗಿ ಹೇಳ್ತಿರಲ್ಲ ಒಂದು ಶೋ ಅಂತ, 14 ಜನನೂ ಬಂದಿರಲ್ಲ. ಎಷ್ಟೊಂದು ಸತಿ ರೆಂಟ್ ಎಲೆಕ್ಟ್ರಿಸಿಟಿ ಅವ್ರದಿಂದ ಕಟ್ಟಿರ್ತಾರೆ. ಸಿಂಗಲ್ ಸ್ಕ್ರೀನ್ ಇನ್ನೊಂದು ಪಿಕ್ಚರ್ ಇಮಿಡಿಯೇಟ್ ಆಗಿ ಹಾಕೊಳ್ಳೋಕೆ ಆಗಲ್ಲ. ಮಲ್ಟಿಪ್ಲೆಕ್ಸಲ್ಲಿ 5 ಪಿಕ್ಚರ್ ಇರುತ್ತೆ, 5 ಪಿಕ್ಚರ್ ಲೋಡ್ ಆಗಿರುತ್ತೆ. ಕಾರವಾಗಿ ಮಾತಾಡ್ಬೋದು, ಏನು ಹಿಂಗೆ ಕಾರವಾಗಿ ಮಾತಾಡ್ತಾರೆ, ಶೋ ಕೊಡಲ್ಲ ಅಂತ ಅನ್ಬೋದು. ಹಾಗಂತ ನಮ್ಗೆ ಆ ಸಿನಿಮಾ ಮೇಲೆ ಏನು ಒಲವಿಲ್ಲ, ಎಲ್ಲ ಸಿನಿಮಾ ನಮ್ಮದು ಅಂತಲೇ ಮಾಡೋದು. ಒಂದು ಅರ್ಥ ಮಾಡ್ಕೋಬೇಕು, ಮಲ್ಟಿಪ್ಲೆಕ್ಸ್ಗೆ ಜನ ಹೋದ್ರೆ ಅವನು ನಡೆಯೋದು, ಜನ ಹೋಗದ್ರೆ ಅವನು ನಡೆಯಲ್ಲ. ಕನ್ನಡ ಸಿನಿಮಾ ನಾಲೆಜ್ ಇಲ್ದೇ ಇರೋನು ಕನ್ನಡ ಸಿನಿಮಾ ವರ್ಕ್ ಆಗಲ್ಲ, ಅದಕ್ಕೆ ನಾವು ಬ್ಲಾಂಕೆಟ್ ಆಗಿ ಇಡೀ ಇಂಡಸ್ಟ್ರಿ ಸಿನಿಮಾ ತಗೊಳ್ಳಲ್ಲ ಅನ್ನೋದು ಅದು ನನಗೆಲ್ಲೋ ಸರಿ ಕಾಣಿಸಲ್ಲ ಅನ್ಸುತ್ತೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಪಬ್ಲಿಸಿಟಿ ವೈಸು ಆ ಸ್ಪೇಸ್ ಅನ್ನೋದೊಂದು ಇತ್ತಲ್ಲ. ಅಂದರೆ ಈಗ ನಾವು ನೋಡ್ದಂಗೆ ದುನಿಯಾ ಆಗಲಿ ಅಥವಾ ಮುಂಗಾರು ಮಳೆ ಆಗಲಿ ಅಥವಾ ಆ ಟೈಮಲ್ಲಿ ಒಂದು ಥಿಯೇಟ್ರಿಗೆ ಸಿನಿಮಾ ಒಂದು ವಾರ ಓಕೆ ಏನು ಜನ ಬರ್ತಿಲ್ಲ ಅಂದ್ರೂ ಇನ್ನೊಂದು ವಾರಕ್ಕೆ ಸ್ಪೇಸ್ ಇರ್ತಿತ್ತು. ಓಕೆ, ಸಿಂಗಲ್ ಸ್ಕ್ರೀನ್ಸ್ ಅಂತ ಬಂದಾಗ ಒಂದು ಬಾಡಿಗೆ ಕಟ್ಟಿರ್ತಾರೆ, ಓಕೆ ಬಾಡಿಗೆ ಮುಂದಿನ ವಾರಕ್ಕೂ ಬಾಡಿಗೆ ಕಟ್ತಾರೆ, ಅವ್ರ ಪಾಡಿಗೆ ಅವ್ರು ಸಿನಿಮಾ ಹಾಕೋತಾರೆ ಅಂತ. ಮಲ್ಟಿಪ್ಲೆಕ್ಸ್ ಅಂತ ಬಂದಾಗ ಆ ಥರದ್ದು ಒಂದು ಸಣ್ಣ ಸ್ಪೇಸ್ ಕೊಡೋಂಥ ಕೆಲಸ ಮಾಡಬೇಕಂತ ನಾನು. ಯಾಕೆಂದರೆ ಸಾಕಷ್ಟು ಸಿನಿಮಾಗಳು ಅಂದರೆ ಒಂದು ಶೋ ಕೊಡಲಿ ಅದು ಆ ಥರ ಒಂದು ಶೋ ಆದರೂ ಉಳಿಸ್ಕೊಂಡ್ರೆ ಒಂದು ಪಿಕಪ್ ಆಗುತ್ತೆ ಅನ್ನೋ ಆ ಪಿಕಪ್ ಆಗೋ ಟೈಮೇ ಇಲ್ಲ. ಇವತ್ತು ಸಿನಿಮಾ ರಿಲೀಸ್ ಆಗಿರುತ್ತೆ ಶುಕ್ರವಾರ, ಸೋಮವಾರಕ್ಕೆಲ್ಲ ಶನಿವಾರ ಭಾನುವಾರ ಒಂಚೂರು ಕಲೆಕ್ಷನ್ಸ್ ಇಲ್ಲ ಅಂದರೆ ತೆಗೆದೇ ಬಿಡ್ತಾರೆ. ಅದೇ ನಾನು ಹೇಳಿದ್ನಲ್ಲ ಸರ್, ಅವ್ರದ್ದು ರನ್ನಿಂಗು ನಂಬರ್ 1 ನಂಬರ್ಸ್ ಮೇಲೇ. ನಾನು ಒಂದು ನಿಮಗೆ ಇದಕ್ಕೆ ಬೇರೆ ಎಕ್ಸಾಂಪಲ್ ಕೊಡ್ತೀನಿ, ಬಟ್ ಬರ್ತೀನಿ. ಅದನ್ನು ಡೇಟಾ ಮೇಲೆ ನಾವು ಈ ಬಿಸ್ನೆಸ್ಸಲ್ಲಿ ಡೇಟಾ ಮೇಲೆ ಆಗೋದು. ಈಗ ಒಬ್ಬ ಕ್ರಿಕೆಟರು ಇವತ್ತಿನ ದಿನ ನೀವು ಮುಂಚೆನೇ ತೊಗೊಳ್ಳೋಣ, 90s ನಾವು ಕ್ರಿಕೆಟ್ ನೋಡೋದು 96, 2000 ಅರ್ಲಿ 2000ಸಲ್ಲಿ ಒಂದು 4 ಮ್ಯಾಚ್ ಫೇಲ್ ಆದ್ರೂ 5ನೇ ಮ್ಯಾಚ್ ಚಾನ್ಸ್ ಸಿಗ್ತಿತ್ತು. ಅಂದರೆ ಹೊಸೊಬ್ಬಂಗಾಗಲಿ ಒಂದು ಪರ್ಸಿಸ್ಟೆನ್ಸ್ ಮಾಡೋರು. ಅವಾಗ ಕ್ರಿಕೆಟರ್ಸ್ ಕಮ್ಮಿ ಇದ್ದರು ಆ ಒಂದು 11 ಜನ ಆಡೋಕ್ಕೆ. ಇವತ್ತು ನೀವು ನೋಡಿದ್ರೆ ಜಿಂಬಾಬ್ವೆ ಮೇಲೆ ಮಾಡಿದಲ್ಲಿ ಕಂಪ್ಲೀಟ್ ಆಗೋದು ಬಿ ಟೀಮ್, ಅದು ಆ ಥರ 10 ಟೀಮ್ ಮಾಡ್ಬೋದು ಇಂಡಿಯಾದಲ್ಲಿ. ಅಷ್ಟು ಜನ ಟ್ಯಾಲೆಂಟೆಡ್ ಜನ ಇದ್ದಾರೆ. ಇವಾಗ 2ನೇ ಮ್ಯಾಚ್ ಪರ್ಫಾರ್ಮ್ ಮಾಡ್ತಿಲ್ವ ತೆಗಿತಾರೆ, ಇನ್ನೊಬ್ಬ ರೆಡ್ಡಿಯಾಗಿ ಕೂತಿರ್ತಾನೆ, ಅವನಿಗಿಂತ ಅವನಷ್ಟೇ ಚೆನ್ನಾಗಿ ಆಡೋರು ಇನ್ನೂ ಜನ ಇರ್ತಾರೆ, ಸಿಗ್ದೇನೂ ಇರ್ಬೋದು. ಇಟ್ ಮೇ ಬಿ ಲಕ್. ಇದು ಸಿಮಿಲರ್ ಫಾರ್ಮ್ಯುಲಾ ಇಲ್ಲೂ. ಕೆಲವೊಂದು ಸಿನಿಮಾ ಕಾಣಿಸ್ಕೊಂಡೇನೂ ಇರ್ಬೋದು, ಆ ಒಂದು ವೇವಲ್ಲಿ ಕಳೆದೋಗ್ಬಿಡ್ಬೋದು, ಕೆಲವೊಂದು ಕಾಣಿಸ್ಕೊಳುತ್ತೆ. ಲಕ್ಕು ಆಲ್ಸೋ ಮ್ಯಾಟರ್ಸ್. ಆಮೇಲೆ ನಂಬರ್ ಆಫ್ ಫಿಲ್ಮ್ಸ್ 200 ಸಿನಿಮಾ ಬಂದಾಗ, ವಾರಕ್ಕೆ 8 ಸಿನಿಮಾ ಬಂದಾಗ, ಒಂದೇ ಥರ ಜಾನರ್ 3-4 ಪಿಕ್ಚರ್. ನಾನು ಅದನ್ನೇ ನಿಮ್ಗೆ ಹೇಳಿದೆ. ಈಗ ನನ್ನ ಸಿನಿಮಾ, ಈಗ ನಾನು ಈ ವಾರ 4 ಪಿಕ್ಚರ್ಸ್ ಇದ್ದರೆ ಜನರ ಮೈಂಡಲ್ಲಿ ನನ್ನ ಫಿಲ್ಮ್ ಫಸ್ಟ್ ಇರುತ್ತಾ ಫೋರ್ತ್ ಇರುತ್ತಾ ಅಂತ ನೋಡ್ಕೋಬೇಕು. ಪೌಡರ್ ನನ್ನ ಸಿನಿಮಾ ಬಂದಾಗ ದೋ ಇಟ್ ಈಸ್ ಕ್ಯಾರ್ಜ್ ಇದೆ, ದಿಗಂತ್ ಇದೆ ಅಂದರೆ, ಭೀಮಾ ಇದೆ. ಭೀಮಾ ಎಷ್ಟೋ ದಿನ ಆದಮೇಲೆ ಬರ್ತಿರೋ ಪಿಕ್ಚರು. ಸೊ ಭೀಮಾ ವಿಲ್ ಬಿ ದ ಫಸ್ಟ್ ಚಾಯ್ಸ್ ಫಾರ್ ದ ಪೀಪಲ್. ಗಣೇಶ್ ಸರ್ ಪಿಕ್ಚರ್ ವಿಲ್ ಬಿ ದ ಸೆಕೆಂಡ್ ಚಾಯ್ಸ್, ಅಂದರೆ ಜನ ನೋಡೋ ರೀತಿ. ನನ್ನ ವಿಲ್ ಬಿ ಅದ ಥರ್ಡ್ ಚಾಯ್ಸ್. ಆ್ಯಂಡ್ ನಂಬರ್ ಆಫ್ ಸ್ಕ್ರೀನ್ಸು, ನಂಬರ್ ಆಫ್ ಶೋಸು ನಾವು ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಪಿಕ್ಚರ್ಗಳು. ಸೊ ನಾನೇ ಮುಂದಕ್ಕೆ ಹೋದೆ. ಸೊ ಅದನ್ನು ಅನಲೈಸ್ ಮಾಡ್ಕೋಬೇಕು. ಜನ ನನ್ನ ಎಷ್ಟೇ ಪೊಸಿಷನಲ್ಲಿ ನೋಡ್ತಾರೆ, ಅದು ನನ್ನ ಮುಂಚೆ ಯಾರ್ಯಾರಿದ್ದಾರೆ. ಇಟ್ಸ್ ಆಲ್ವೇಸ್ ಲೈಕ್ ದಟ್ ಅಲ್ವ ಸರ್. ಈಗ ನಿಮಗೆ ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾಗಿರೋ ಒಂದು ಫೆಸಿಲಿಟಿ ಅಥವಾ ಒಂದು ಇದನ್ನು ಒಬ್ಬ ರಿಂಕು ಸಿಂಗ್ ಸಿಗದೇ ಇರ್ಬೋದು. ದೋ ದೇ ಆಲ್ ಇನ್ ದ ಸೇಮ್ ಟೀಮ್, ಅವ್ರಿಗೊಂದು ಥರ ಸೇಮ್ ಥಿಂಗ್ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕಾಗತ್ತೆ. ಯಾವಾಗ ಈ ಸಿನಿಮಾ ಮಾರ್ಕೆಟಿಂಗಲ್ಲಿ ಶೋ ಸಿಗೋದಾಗಲಿ. ಬಟ್ ನೀವು ಥಿಯೇಟರ್ಗೆ ಹೋಗಿ ಹೇಳ್ತಿರಲ್ಲ ಒಂದು ಶೋ ಅಂತ. ನಾನು ಒಂದು ಗುರುಶ್ರೀ ಥಿಯೇಟ್ರ್ ಮಂಡ್ಯದಲ್ಲಿ ಒಂದು ಒಂದು ಶೋಗೆ 14 ಜನ ಬಂದರೆ, 14 ಜನ ಎವ್ರಿ ಶೋ, 28 ಶೋಸ್ 14 ಪೀಪಲ್ ಬಂದರೆ, ಓನ್ಲಿ 14 ಪೀಪಲ್ ಬಂದರೆ ಎವ್ರಿ ಶೋಗೆ, ಅವ್ರಿಗೆ ಎಲೆಕ್ಟ್ರಿಸಿಟಿ ಅಟ್ಲೀಸ್ಟ್ ಕವರ್ ಆಗುತ್ತೆ ಅಂತ. ಎಲೆಕ್ಟ್ರಿಸಿಟಿ ಆ ವಾರಕ್ಕೆ ಥಿಯೇಟರ್ ರನ್ ಮಾಡೋಕ್ಕೆ ಎಲೆಕ್ಟ್ರಿಸಿಟಿ ಕಾಸ್ಟ್ ಏನಾಗುತ್ತೆ ಅದಕ್ಕೆ. ಲಾಸ್ಟ್ 6 ಮಂತ್ಸಲ್ಲಿ ಆ ಥಿಯೇಟರ್ ಎಕ್ಸೆಪ್ಟ್ ಯುವ, ಅದು ಬಿಟ್ಟು ಕಲ್ಕಿನ ಯಾವುದೋ ಒಂದು 4 ವಾರ ಅಂದ್ಕೊಳ್ಳಿ, 5 ವಾರ ಅಂದ್ಕೊಳ್ಳಿ, ಲಾಸ್ಟ್ 6 ತಿಂಗಳು, ಆ 5 ವಾರ ಬಿಟ್ಟರೆ 2 shows ಕ್ಲೋಸ್ಡ್ ಥಿಯೇಟರ್ ಫಾರ್ ಅಟ್ಲೀಸ್ಟ್ 5 months. ಥಿಯೇಟರ್ ಕ್ಲೋಸ್, 2 shows. ಮಾರ್ನಿಂಗ್ ಮ್ಯಾಟ್ನಿ ನಡೆದಿರುತ್ತೆ, ಫಸ್ಟ್ ಶೋ ಸೆಕೆಂಡ್ ಶೋ ನಡೆದಿರಲ್ಲ. 14 ಜನನೂ ಬಂದಿರಲ್ಲ. ಎಷ್ಟೊಂದು ಸತಿ ಇದು ಎಲೆಕ್ಟ್ರಿಸಿಟಿ ಅವ್ರದಿಂದ ಕಟ್ಟಿರ್ತಾರೆ. ಸೊ ಅವ್ರಿಗೆ ಯಾಕೆ ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ? ಯಾವುದೋ ಚೆನ್ನಾಗಿರೋದು ಮಲ್ಟಿಪ್ಲೆಕ್ಸಲ್ಲಿ ಅಟ್ಲೀಸ್ಟ್ ಸಿಂಗಲ್ ಸ್ಕ್ರೀನ್ ಇನ್ನೊಂದು ಪಿಕ್ಚರ್ ಇಮಿಡಿಯೇಟಾಗಿ ಹಾಕ್ಕೊಳ್ಳೋಕೆ ಆಗಲ್ಲ. ಮಲ್ಟಿಪ್ಲೆಕ್ಸಲ್ಲಿ 5 ಪಿಕ್ಚರ್ ಇರುತ್ತೆ, 5 ಪಿಕ್ಚರ್ ಲೋಡ್ ಆಗಿರುತ್ತೆ. ಅವ್ರಿಗೆ ಬೇಕಾಗಿರೋದು KDM ಅಂತ ನಾವೇನು ಕೋಡ್ ಏನು ಹೇಳ್ತೀವಿ, ಅದೊಂದು ಬೇಕಾಗಿರೋದು. ಸೊ ಇದು ಓಡ್ತಿಲ್ಲ ಅಂದರೆ ಇನ್ನೊಂದು ತೊಗೋತಾರೆ. ಎಸ್, ಸಮ್ಟೈಮ್ಸ್ ಬಿಲ್ಡ್ ಆಗ್ತಿರೋ ಪಿಕ್ಚರ್ಗೆ ಸ್ವಲ್ಪ ಸ್ಪೇಸ್ ಬೇಕು, ಬ್ರೀದಿಂಗ್ ಸ್ಪೇಸ್ ಬೇಕು, ಅದು ಒಪ್ಕೊಳ್ಳೋಣ. ಅದರಲ್ಲೂ ಆಗಿರೋದು ಉಂಟು 1-2 ಪಿಕ್ಚರ್. ಬಟ್ ನಾವು ನಂಬರ್ಸ್ ಟ್ರೆಂಡಿಂಗ್ ರೈಸಿಂಗ್ ಟ್ರೆಂಡ್ ಇಲ್ಲದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಈ ಕೆಲಸ ಮಾಡಬೇಕು ಅಂತಂದರೆ ಬೇಸಿಕಲಿ ಜನಕ್ಕೆ ಫಸ್ಟು ಈ ಸಿನಿಮಾ ಬಂದಿದೆ ಅನ್ನೋದನ್ನು ರೀಚ್ ಮಾಡಿಸ್ಬೇಕು. ಫಸ್ಟ್ ರೀಚ್ ಮಾಡಿಸಿ ಆಮೇಲೆ ನೋಡೋಣ. ಫಸ್ಟ್ ಜನದ್ದು ರೀಚ್ ಮಾಡಿಸಿ.
ಮೇ ಬಿ ಟ್ರೇಲರ್. ನನಗೆ ಇದೊಂದು ಪ್ರಶ್ನೆ ಅದಕ್ಕೆ ನಾನು ಹೇಳಿದ್ದು, ಈ ಕೆಲಸ ಮಾಡಲ್ಲ ಅವರು, ಈ ರೀಚ್ನೆಸ್ ಕೆಲಸ ಮಾಡಲ್ಲ. ಇಲ್ಲೆಲ್ಲೋ ಒಂದು ಸಣ್ಣ ಉಳಿತಾಯ ಅಥವಾ ಅವ್ರ ಹತ್ರ ಇರಲ್ವ ನಂಗೆ ಗೊತ್ತಿಲ್ಲ, ಆ ಕೆಲಸ ಮಾಡೋಕ್ಕೆ ಹೋಗಿ ಇಲ್ಲಿ ಕಳ್ಕೊತಾರೆ. ಮತ್ತು ನಮ್ಗೆ ಶೋ ಕೊಟ್ಟಿಲ್ಲ ಅಥವಾ ನಂಗೆ ರೈಸ್ ಆಗ್ತಿಲ್ಲ ಅಂತ. ಅಗೇನ್ ಅಲ್ಲೇ ದ್ವಂದ್ವ. ಅದೇ ಬರುತ್ತಲ್ವ ಸರ್, ಈಗ ಶೋ ಕೊಡ್ತಿಲ್ಲ, ಶೋ ಕೊಡೋಣ ಸರ್. ಎಷ್ಟೊಂದು ಜನಕ್ಕೆ ಹಂಗೆ ಆಗುತ್ತೆ. ನಮ್ಗೆ ಏನಾಗೋದು ಗೊತ್ತಾ, ನಮಗೂ ಬೇಜಾರಾಗುತ್ತೆ. ಅವ್ರು ಬಂದು ಈಗ ನಾವು ಕಾರವಾಗಿ ಮಾತಾಡ್ಬೋದು, ಏನು ಹಿಂಗೆ ಕಾರವಾಗಿ ಮಾತಾಡ್ತಾರೆ ಶೋ ಕೊಡೋಲ್ಲ ಅಂತ ಅನ್ಬೋದು. ನಮ್ಗೇನೋ ಇದೆ ಸರ್, 7 ವರ್ಷ ಡಿಸ್ಟ್ರಿಬ್ಯೂಷನ್ನು, 100, 125, 150 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಅದು ನಮಗೆ ಅದು ತುಂಬ ನಾರ್ಮಲ್ ಕಾನ್ವರ್ಸೇಷನ್ ಆಗೋಗುತ್ತೆ. ಪಾಪ ಅವ್ರಿಗೆ ತುಂಬ ಹಾಗಂತ ನಮ್ಗೆ ಆ ಸಿನಿಮಾ ಮೇಲೆ ಏನು ಒಲವಿಲ್ಲ ಅಥವಾ ಸಿನಿಮಾ ನಮ್ಮದು ಅನ್ನೋದು, ಎಲ್ಲ ಸಿನಿಮಾ ನಮ್ಮದು ಅಂತಲೇ ಮಾಡೋದು. ವರ್ಕ್ ಆಗದಾಗ ನಾನು ಏನೂ ಮಾಡೋಕ್ಕಾಗಲ್ಲ. ಕೆಲವು ಸಿನಿಮಾಗೆ ಕಾಣಿಸ್ಬೇಕಲ್ಲ. ಈಗ ಇವತ್ತು 10 ಜನ ನೋಡೋರೆ ಅಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡು, ನಾಳೆ 15 ನೋಡಬೇಕು, 18 ನೋಡಬೇಕು, 20 ಏನೋ ನೋಡಬೇಕು. ವರ್ಡ್ ಆಫ್ ಮೌತ್ ಇರ್ಬೇಕು. ಯಾವನೊಬ್ಬ ಟಿಕೆಟ್ ಕೌಂಟ್ರ್ ಹತ್ರ ಬಂದ್ಬಿಟ್ಟು ಈ ಪಿಕ್ಚರ್ ಎಷ್ಟೊತ್ತಿಗೆ ಓಕೆ 1:30 ಶೋ ಇತ್ತು, ನಾನು 7:30 ಹೋಗಿದ್ದೀನಿ, ಇವತ್ತಿಲ್ಲ, 7:30 ಇಲ್ವಾ? ಆ ಎಂಕ್ವೈರಿ ಬಂದರೆ ಒಬ್ಬ ಥಿಯೇಟರವನು ಕೊಡ್ತಾನೆ. ಒಂದು ಅರ್ಥ ಮಾಡ್ಕೋಬೇಕು, ಮಲ್ಟಿಪ್ಲೆಕ್ಸ್ಗೆ ಜನ ಹೋದರೆ ಅವನು ನಡೆಯೋದು, ಜನ ಹೋಗಿದ್ರೆ ಅವನು ನಡೆಯಲ್ಲ. ಬಟ್ ಬ್ರೀತಿಂಗ್ ಸ್ಪೇಸ್ ಐ ಅಗ್ರಿ. ಅವಾಗ ಏನು ಮಾಡಬೇಕು, ಕಮ್ಮಿ 4-5 ಪಿಕ್ಚರ್ ಕಮ್ಮಿ ಇದ್ದಾಗ ಬರ್ಬೇಕು. ಈಗ ನೀವು ಹೇಳ್ದಂಗೆ ಎಲ್ಲ ರೆಗ್ಯುಲೇಟ್ ಆಗ್ತಿದೆ ಸರ್. ಎವ್ರಿಥಿಂಗ್ ವಿಲ್ ಗೆಟ್ ರೆಗ್ಯುಲೇಟೆಡ್, ಎಲ್ಲ ಸರಿ ಹೋಗಿ. ಐ ಥಿಂಕ್ ಇದು ತುಂಬ ದೊಡ್ಡ ಚೇಂಜ್ ಓವರ್ ಟೈಮ್ ಅನ್ಸುತ್ತಲ್ಲ ಇಂಡಸ್ಟ್ರಿಗೆ. 100%. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಹೆಡೆಡ್ ಇನ್ ದ ರೈಟ್ ಡೈರೆಕ್ಷನ್. ಇದಾಗ ಎಲ್ಲರೂ ಸಾಥ್ ಕೊಡಬೇಕು ಈ ಟೈಮಲ್ಲಿ. ಆ ಒಂದು ಎಷ್ಟೋ ನಿಮಗೆ ಮೋಟಿವೇಶ್ನಲ್ ಕೋಟ್ಸ್ ಕೊಟ್ಟಾಗ, ಕಷ್ಟ ಇದ್ದಾಗ ಹಿಂಜರಿಬೇಡಿ, ಅನುಭವಿಸಿ. ಆಮೇಲೆ ಇನ್ನೊಂದು ಯಾವುದೋ ಒಂದು ಒಳ್ಳೆ ಕೋಟ್ ಓದಿದೆ, ದ ಓನ್ಲಿ ವೇ ಟು ಗೆಟ್ ಔಟ್ ಆಫ್ ಹೆಲ್ ಇಸ್ ಟು ಗೋ ಥ್ರೂ ಇಟ್. ಸೊ ಅದನ್ನು ದಾಟಲೇಬೇಕು, ಇಲ್ಲ ಅನ್ನೋದು ಬರೋಲ್ಲ. ಆ ಫೇಸಲ್ಲಿ ಇದ್ದೀವಿ, ಎಲ್ಲ ಲೈಟ್ ಕಾಣಿಸೋ ಟೈಮ್ ಇದೆ, ನೋಡೋಣ ಸರ್. ತುಂಬ ಅಂದರೆ ನಾನು ಅದೇ ಹೇಳ್ತಿದ್ದೆ, ಈ ವರ್ಷ ಫಸ್ಟ್ ಹಾಫ್ ಓಕೆ ಆಗಿಲ್ಲ, ಇದು ಸೆಕೆಂಡ್ ಹಾಫ್ ತುಂಬ ಆಶಾದಾಯಕವಾಗಿ ಕಾಣ್ತಿದೆ. ಅಂದರೆ ಭೀಮನಿಂದ ಶುರುವಾಗ್ತಿದೆ, ಅದು ಭೈರತಿ ರಣಗಲಿದೆ, ಮ್ಯಾಕ್ಸ್ ಇದೆ, ಇದೆಲ್ಲ ಬಂಚು ಎಂಟರ್ಟೈನ್ಮೆಂಟು, ದೊಡ್ಡ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋಂಥದ್ದಿದೆ. ಸೊ ಈ ಚೇಂಜ್ ಅವರು, ಈ ಮಾರ್ಕೆಟ್ ಚೇಂಜ್ ಅವರು, ಈಗ ನಾನು ಹೇಳೋದು ಸಂಕಟ ಬಂದಾಗ ವೆಂಕಟರಮಣ, ಅವಾಗ ಮಾತ್ರ ಅದೆಲ್ಲನೂ ಇದಾಗುತ್ತೆ. ಆ ಒಂದು ಸಕ್ಸಸ್ ಸಿಕ್ಕಿದಾಗ ಆ ಲಕ್ಸುರಿಯಸ್ ಇದರಲ್ಲಿ ಅದೇ ಬೇರೆ ಆಗಿಬಿಡುತ್ತೆ ಮೈಂಡ್ ಸೆಟ್ಸು, ಮತ್ತೆ ಟಾಕ್ಸ್ ಬೇರೆ ಆಗುತ್ತೆ ಅನ್ನೋ ಥರದ್ದೊಂದು. ಅದನ್ನು ಅರ್ಥ ಮಾಡ್ಕೋಬೇಕು ಇಂಡಸ್ಟ್ರಿ ಜನ ಅಂತ. 100% ಸರ್. ಏನಾಗುತ್ತೆ, ನಾನು ಪ್ರತಿ ಸಲ ನೋಡ್ತೀನಿ. ಅಂದರೆ ಈ ಥರ ಚೇಂಜ್ ಓವರ್ಸು ನನ್ನ ಕೆರಿಯರಲ್ಲಿ ಸುಮಾರು ಸಲ ನೋಡಿದ್ದೀನಿ. ಎವ್ರಿ 5 ಇಯರ್ಸು ಅಥವಾ ಒಂದಷ್ಟು ಈ ಥರದ್ದೊಂದು ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ. ತುಂಬ ಹ್ಯೂಜ್ ಸಕ್ಸಸ್ಗಳು ಬರುತ್ತೆ, ರಪ್ಪಾದ ಬಿದ್ದೋಗುತ್ತೆ, ಮತ್ತು ಏನೂ ಇದಾಗಲ್ಲ. ಆ್ಯಂಡ್ ತುಂಬ ದೊಡ್ಡದಾಗಿ ಹೋಗುತ್ತೆ. ಈ ಥರದ ವೇರಿಯೇಷನ್ಸ್ ನಾನು ನೋಡಿದ್ದೀನಿ. ಈ ಸ್ಥಿತಿನೂ ನಂಗೆ ಹಂಗೆ ಅನ್ನಿಸ್ತಾ ಇದೆ. 100% ಮತ್ತೆ ವಾಪಸ್ ಬಂದೇ ಬರುತ್ತೆ ಸರ್. ಅದೇನು ಇದೇ ಥರ ಇರೋಕ್ಕೆ. ಬಟ್ ಏನಾಗುತ್ತೆ, ವಾಪಸ್ ಬರೋಕ್ಕೆ ಹೋದಾಗ ಈಗ ಒಂದು ಎಕ್ಸಾಂಪಲ್ ಲೆಟ್ಸ್ ಟೇಕ್, ಈ ಫ್ಲಡ್ಸ್ ಬಂದಾಗ ವಾಪಸ್ ಊರನ್ನ ಎಷ್ಟೋ ಊರುಗಳು ಮತ್ತೆ ಕಟ್ತಾರೆ, ರೆಡಿ ಮಾಡಿಸ್ತಾರೆ. ಆ ರೆಡಿ ಮಾಡಿದಾಗ ಊರವರೆಲ್ಲ ಜೊತೆಗೆ ಹಾಕ್ತಾರೆ. ಚೆನ್ನಾಗಿದ್ದಾಗ ಅದೇ ಊರವ್ರು ಒಬ್ಬರನ್ನ ಕಂಡ್ರೆ ಇನ್ನೊಬ್ರನ್ನ ಇರೋಲ್ಲ, ಇನ್ನೊಬ್ಬರು ಮೀನ್ಸ್ ಒಬ್ಬರು ಕಂಡ್ರೆ ಏನೋ ಹೆಲ್ಪ್ ಮಾಡದೇ ಇರ್ಬೋದು, ಮಾತಾಡ್ತಾ ಇರ್ಬೋದು. ಬಟ್ ಈಗ ಇದೇ ವಯನಾಡು ನೋಡಿ, ಅಥವಾ ಯಾವುದೇ ನಮ್ಮ ನಾರ್ತ್ ಕರ್ನಾಟಕಲ್ಲಿ ಸತಿ ಫ್ಲಡ್ಸ್ ಆದಾಗಲಿ, ಮಡಿಕೇರಿಯಲ್ಲಿ ಫ್ಲಡ್ಸ್ ಆದಾಗಲಿ, ಎಲ್ಲ ಜೊತೆಗೆ ಕೂಡಿಸಿ ಮತ್ತೆ ಊರನ್ನ ಕಟ್ತಿರ್ತಾನೆ. ಅದೇ ಥರ ಸಿನಿಮಾ ಇಂಡಸ್ಟ್ರಿನ ಕಟ್ಟಬೇಕು. ಈಗಲೂ ನಾನು ಹಿಂಗೆ ಇರೋದು, ನಂಗೆ ಹಿಂಗೆ ಬೇಕು, ಹಿಂಗೆ ಮಾಡಬೇಕು ಅಂತಂದರೆ ಯಾರು ಏನೂ ಮಾಡೋಕ್ಕೆ ಮುನ್ನೋಗ್ತಾ ಇರ್ತಾರೆ ಸರ್. ಜನ ಹೋಗ್ತಾ ಇರ್ತಾರೆ ಮುಂದೆ, ಏನೂ ಮಾಡೋಕ್ಕಾಗಲ್ಲ. ಈಗ ನಮಗೆ ಇಲ್ಲೇ ಎಂಟರ್ಟೈನ್ಮೆಂಟ್ ಸಿಗಲ್ಲ, ಬೇರೆ ಕಡೆಗೆ ಹೋಗ್ತಾರೆ. ನೀನೇ ಕೊಡಬೇಕು, ನೀನೇ ಕೊಡಯ್ಯ, ನೀನು ಒಬ್ಬನೇ ನನಗೆ ಅಂತ ಅನ್ನೋದು ಇಲ್ವೋ ಜನಕ್ಕೆ. ಬಟ್ ಹಾಗಂತ ಆಲ್ಸೋ ನಾನು ಹೇಳೋದು, ನಾನ್ ಥಿಯೇಟ್ರಿಕಲಿ OTT ಅವರು ಒಂದೇ ನನಗೆ ಹೇಳೋದು, ಈ ಇಂಡಸ್ಟ್ರೀಲಿ ಏನು ವರ್ಕ್ ಆಗ್ತಿದೆ, ಏನು ವರ್ಕ್ ಆಗ್ತಿಲ್ಲ, ಎವ್ರಿ ಇಂಡಸ್ಟ್ರೀಲಿ ಅವ್ರು ನೋಡ್ಬೇಕು. ಈಗ ನೀವು ಒಬ್ಬ ಬಾಂಬೆಲಿ ಕೂತ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ನಾಲೆಜ್ ಇಲ್ಲದೆ ಇರೋನು, ಕನ್ನಡ ಇಂಡಸ್ಟ್ರಿ ಸಿನಿಮಾನೇ ವರ್ಕ್ ಆಗಲ್ಲ, ನನಗದು ಇಟ್ಸ್ ಅ ವೆರಿ ರಾಂಗ್ ಟ್ರೆಂಡ್. ಕನ್ನಡನೇ ವರ್ಕ್ ಆಗಲ್ಲ ಅನ್ನೋದು. ಸಿನಿಮಾ ವರ್ಕ್ ಆಗಿಲ್ಲದೆ ಇರ್ಬೋದು, ಕೆಲವೊಂದು ವರ್ಕ್ ಆಗ್ಬೋದು, ಅದು ಒಪ್ಕೊಳ್ಳೋಣ. ವರ್ಕೇ ಆಗಲ್ಲ ಆ್ಯಸ್ ಎನ್ ಒಂದು ಪಿಕ್ಚರ್ ವರ್ಕ್ ಆಗಲಿಲ್ಲ ಅಂತ ಎಂಟೈರ್ ಇಂಡಸ್ಟ್ರಿಗೆ ನೀವು ಬ್ಲಾಕ್ ಮಾಡೋದು ಅಥವಾ ಬ್ಲ್ಯಾಕ್ ಲಿಸ್ಟ್ ಮಾಡೋದು. ಬ್ಲ್ಯಾಕ್ ಲಿಸ್ಟ್ ಅಂದರೆ ನಾಟ್ ದ ಎಕ್ಸಾಕ್ಟ್ ವರ್ಡ್, ಬೇಡ ಅನ್ನೋದು, ಅದು ನನಗೆಲ್ಲೋ ಸರಿ ಕಾಣಿಸಲ್ಲ ಅನ್ಸುತ್ತೆ. ಎಲ್ಲ ಪಿಕ್ಚರ್ ನೋಡಿ, ನೀವು ಒಂದೇ ಥರದ್ದು ರುಟೀನ್ ಎಲ್ಲದಕ್ಕೂ ಮಾಡ್ಕೊಳ್ಳಿ. ಈಗ ನೀವು ತಮಿಳ್ ಪಿಕ್ಚರ್ ನೋಡಿ ತೊಗೋತೀನಿ ಎಷ್ಟು ಅಂದರೆ, ಕನ್ನಡನೂ ತೊಗೊಳ್ಳಿ. ಓಕೆ, ನಮ್ಮ ಪಿಕ್ಚರಲ್ಲಿ ಅವರು ಅಲ್ಲಿ ಇರೋ, ಇವತ್ತು ಹಂಗೆ ಲೆಕ್ಕದಲ್ಲಿ ನೋಡಿದ್ರೆ ಅಲ್ಲಿ ನಂಬರ್ ಆಫ್ ಸ್ಟಾರ್ ಹೀರೋಸ್ ಜಾಸ್ತಿ ಇರ್ಬೋದು ಇಲ್ಲಿಗಿಂತ. ಇಟ್ಸ್ ಅ ಫೇಸ್. ಅವ್ರಿಗೂ ಒಂದು ಸ್ವಲ್ಪ ಕಮ್ಮಿ ಇದ್ದರೂ ಅಲ್ಲಿ ಸಕ್ಸಸ್ಸು ನಾನು ಹೇಳ್ದಂಗೆ ನಮಗೆ 2022 ಒಂದು ನಂಬರ್ ಆಫ್ ಸಕ್ಸಸ್ಸಸ್ ನಮ್ಗೆ 2022 ಸಿಕ್ಕಿರೋದು, ಬೇರೆ ಯಾರಿಗೂ ಸಿಕ್ಕಿಲ್ಲ. ಅವಾಗ KGF ಆಯಿತು, ಕಾಂತಾರ ಆಯಿತು, ಲವ್ ಮಾಕ್ಟೇಲ್ 2 ಆಯಿತು, ಬಡವ ರಾಜ್ಕುಲು ತೊಗೊಳ್ಳಿ ಲಾಸ್ಟ್ ವೀಕ್ ಆಫ್ ಇದು 2021 ಲಾಸ್ಟ್ ವೀಕ್ ಥರ ಅದು ಒಂದಾಯಿತು. ಆಮೇಲೆ ಗಂಧದ ಗುಡಿ ಬಂತು,
ಕೆಲವೊಂದು ಚಾರ್ಲಿ ನಾವೇ ಮಾಡಿ ಎಷ್ಟೋ ಸಿನಿಮಾ ವರ್ಕ್ ಆಯಿತು. ಹಾಗಂತ ನಮಗೂ ಸಕ್ಸಸ್ಸಸ್ ಹಂಗೆ ಸಿಕ್ಕಿದೆ. ಆ ಟೈಮಲ್ಲಿ ಈ ಸಿನಿಮಾ ತೊಗೊಂಡು ಬೇರೆ ಟೈಮಲ್ಲಿ ತೊಗೊಂಡು ಒಂದೇ ಥರ ಫಾರ್ಮುಲಾ ಎಲ್ಲದಕ್ಕೂ ಅಪ್ಲೈ ಮಾಡಿ ಇಲ್ಲಿ ನಾಲೆಜ್ ಇರೋನು ಒಬ್ಬನ್ನ ಅಟ್ಲೀಸ್ಟ್ ಕನ್ಸಲ್ಟೆಂಟಾಗಿ ಇಟ್ಕೊಳ್ಳಿ. ಈ ಸಿನಿಮಾ ಇಟ್ಕೋಬೇಕಾ ತೊಗೋಬಾರ್ದಾ ಅಂತ. ಕನ್ನಡ ಸಿನಿಮಾ ನಾಲೆಜ್ ಇಲ್ಲದೆ ಇರೋನು ಕನ್ನಡ ಸಿನಿಮಾ ವರ್ಕ್ ಆಗಲ್ಲ, ಅದಕ್ಕೆ ನಾವು ಬ್ಲ್ಯಾಂಕೆಟಾಗಿ ಇಡೀ ಇಂಡಸ್ಟ್ರಿ ಸಿನಿಮಾ ತೊಗೊಳಲ್ಲ ಅನ್ನೋದು. ಈಗ ಮಾರ್ಕೆಟ್ ಕರೆಕ್ಷನ್ ಗೊತ್ತಾದಾಗ ನನ್ನ ಸಿನಿಮಾ ವ್ಯಾಲ್ಯೂ ₹2 ಅಂತಂದಾಗ ಯಾವನು ₹2 ಅಲ್ಲ ₹10 ಕೇಳೋ ಗುರು. ಸಿಚುವೇಶನ್ ಹಂಗಿದೆ ಸರ್. ಥಿಯೇಟ್ರ್ ವರ್ಕ್ ಆದರೆ ತೊಗೋತೀವಿ ಅಂತ ಅವರಿದ್ದಾರೆ, ಅವ್ರಿಗೂ ದುಡ್ಡು ಬರಬೇಕು. ಹಂಗೆ ತಾನೇ ರೊಟೇಷನ್ ನೋಡಿ. ಯಾವುದೇ ಬಿಸ್ನೆಸ್ ದುಡ್ಡು ಆಗ್ತಿರುವಾಗ ರಿಟರ್ನ್ಸ್ ಹೆಂಗೆ ಅಂತ ನೋಡ್ತಾರೆ. ನೀವು ಥಿಯೇಟರ್ನೇ ಇವತ್ತು ಮೇನ್ ರೆವೆನ್ಯೂ ಇಟ್ಕೊಂಡು ಸಿನಿಮಾ ಮಾಡಿ. ಒಬ್ಬನ ಕೈಲಿ 10 ಕೋಟಿ ಆಗದೆ ಇರ್ಬೋದು, 4 ಜನ ಬಂದು 2.5 ಎಲ್ಲರಿಗೂ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ. ಅದನ್ನೇ ಕೊಲಾಬ್ರೇಷನ್ ಅಂತ ನಾವು ಹೇಳ್ತಾ ಇರೋದು ಸರ್. ಈಗ ಶಾಖಾಹಾರಿನೂ ಇವತ್ತು ನಾವು ಎಷ್ಟೊಂದು ಜನ ಮಾತಾಡ್ತಿರೋದು ಎಸ್ ಆಫ್ಟರ್ ಅದರಿಂದ ಅಡ್ವಾಂಟೇಜು ಆಗಿದೆ ತಾನೆ. ಬಟ್ ಒಬ್ಬ ಡೈರೆಕ್ಟ್ರು ಉಟ್ಕೊಂಡ ಸುತ್ತಮುತ್ತ ಇರೋರು ಕೆಲವರು ಕಾಂತಾರ ಅಂದ್ರೆ ಏನು ಅರ್ಥ ಅಂತ ಹೇಳಿ ನಾನು ಓಕೆ ಕಾಂತಾರ ಅಂತ ಅರ್ಥ ಗೊತ್ತಿಲ್ವಲ್ಲ ಕೇಳ್ತಾರಲ್ವಾ, ರಿಷಬ್ಗೆ ಗಟ್ಟಿಯಾಗಿ ಕಾಂತಾರ ಇಡಬೇಕು ಅಂತ ಇತ್ತು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ.